ಅಕ್ರೂರ ಮಹಾಪ್ರಭು ಮಹಾಪ್ರಭು ಯಾದವ ಕುಲ ಮೋದದಿಂದಿರದು ಯಾದವ ಕುಲ ಮೋದದಿಂದಿರದು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರದು ಭಾರತ ನಗರದ ಡಳಿತವಂ ಶೌರ್ಯದಿ ಅಕ್ರೂರ ಮಹಾಪ್ರಭು ಭಾರತ ನಗರದ ಡಳಿತವಂ ಶೌರ್ಯದಿ ನಡೆಸುತ್ತೈ ನುಡಿಯ ಪೆಡು ಯಾದವ ಕುಲ ಮೋದದಿಂದಿರಲು ಸಾಧು ಸಂತರು ಕ್ರೋಧ ತೊರೆದು ಸಾಧು ಸಂತರು ಕ್ರೋಧ ತೊರೆದು ಮೋದ ಹೃದಯದಿಂದ ಸತತ ಮೋದ ಹೃದಯದಿಂದ ಸತತ ನಾದ ಮೂರ್ತಿ ಶಿವನ ಸ್ಮರಿಸಿ ನಾದ ಮೂರ್ತಿ ಶಿವನ ಸ್ಮರಿಸಿ ವೇದ ಘೋಷ ಮಾಲ್ಪನಿಟ್ಟಿನೋ ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ಯಾದವ ಕುಲ ಯಾದವ ಕುಲ ಯಾದವ ಕುಲ ಮೋದದಿಂದಿರಲು ಅಕ್ರೂರ ಮಹಾಪ್ರಭು ಸುಂದರ ಭವನದಂತೆ ಕಂಗೊಳಿಸುತ್ತಿರುವ ಇಂದ್ರನ ಅಮರಾವತಿಗೆ ಸರಿ ಹೋಲುವ ದ್ವಾರಕಾ ನಗರದ ಅರಸ ಈ ಬಲರಾಮನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೆ ಅದನ್ನು ತಿಳಿಸು. ವಿಜ್ಞಾಪಿಸುವೆನು. ಕೆಲೋ ಭೂಮಿಪ ರಾಜ್ಯದ ಪರಿಯ ಕೆಲೋ ಭೂಮಿಪ ಕೆಲೋ ಭೂಮಿಪ ರಾಜ್ಯದ ಪರಿಯ ಕೆಲೋ ಭೂಮಿಪ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲ ಸುಗಂಧಿಯವರು ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ಕೃತವರ್ಮ ಮಹಾಪ್ರಭು ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ. ಕೃತವರ್ಮ ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ ಎಂಬಯ ಸೈನ್ಯ ಶತ್ರುವ ಕಂಡರ ಜಯ ದಿಗ್ವಿಜಯ ಸಾರುಪರೆ ಎಂಬಯ ಸೈನ್ಯ ಶತ್ರುವ ಕಂಡರ ಜಯ ದಿಗ್ವಿಜಯ ಸಾರುಪರೆ ನಿನ್ನಯ ಆಜ್ಞೆಯ ಪಾಲಿಪರೆ ನಿನ್ನಯ ಆಜ್ಞೆಯ ಪಾಲಿಪರೆ ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ ದಳಪತಿ ಲೋಕ ಧುರಂಧರ. ಕೃತವರ್ಮ ಮಹಾಪ್ರಭು ನಮ್ಮ ಯಾದವ ಸೈನ್ಯದ ರಣೋತ್ಸಾಹು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ವಿಜ್ಞಾಪಿಸುವ ಮಹಾಪ್ರಭು.
ಭೂಪ ಲಲಿಸೆಂದಯ್ಯ ಹೇಳುವ ಮತ ಭೂಪ ಲಲಿಸೆಂದಯ್ಯ ಭೂಪ ಲಲಿಸೆಂದಯ್ಯ ಹೇಳುವ ಮತ ಭೂಪ ಲಲಿಸೆಂದಯ್ಯ ಕಂಡ ಕಂಡರೆ ಮಂಡೇಗಳು ಕಂಡಿಸುತ್ತ ಕಂಡ ಕಂಡರಿಗೂ ಮಂಡೇಗಳು ಕಂಡಿಸುತ್ತ ಚಂಡ ಪ್ರಚಂಡ ಭೂಚಂಡಾದಿ ಮೇಲೆ ಭೂಪ ಲಲಿಸೆಂದಯ್ಯ ಹೇಳುವ ಮತ ಭೂಪ ಲಲಿಸೆಂದಯ್ಯ ಮುತ್ತಿ ಸರಿ ಪಂಚನ ಎತ್ತ ಬಗಲು ಮುತ್ತಿ ಸರಿ ಪಂಚನ ಎತ್ತ ಬಗಲು ಅದಾಗಿದ್ದರಿಂದ ನೋಡಿ ಬಿಡುವೆ ಭೂಪ ಲಲಿಸೆಂದಯ್ಯ ಹೇಳುವ ಮತ ಭೂಪ ಲಲಿಸೆಂದಯ್ಯ ಮಹಾಪ್ರಭು ನಮ್ಮ ಸೈನ್ಯವನ್ನು 4 ದಿಕ್ಕಗಳಲ್ಲಿ ಹರಡಿ ಪರರಾಯರನ್ನು ಜಯಿಸಿ ಕಪ್ಪ ಕಾಣಿಕೆಗಳಿಂದ ಪಾದದಡಿ ತಪ್ಪಿಸುತ್ತೆ ಮಾಡಿದರು ಮತ್ತೇನಪ್ಪಣೆ ಬೇಷ್, ಬಹಳ ಸಂತೋಷ. ಹಕ್ರೂರ ಮಹಾಪ್ರಭು. ನಿಮ್ಮಂತಹ ಮಂತ್ರಿ ಸೇನಾದಿಗಳನ್ನು ಪಡೆದ ನಾನೇ ಧನ್ಯನಲ್ಲವೇ? ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ, ಇಂಥ ಸುಗುಣ ಸಂಪನ್ನರ ಸತ್ಸಂಗವಿಲರಾಗಿ ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ. ಹಕ್ರೂರ ಮಹಾಪ್ರಭು ಹಲದರ ನಾಳ್ವಿಕೆ ಗೆಲ್ಲಿಗ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಹಲದರ ನಾಳ್ವಿಕೆ ಗೆಲ್ಲಿಗ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಹಲದರ ನಾಳ್ವಿಕೆ ಗೆಲ್ಲಿಗ ಪ್ರಜೆಗಳು ಬಲು ಸಂತೋಷದಿ ಬಾಳುವರೇ. ಹಕ್ರೂರ ಹಲದರ ನಾಳಿಗೆ ಗೆಲ್ಲಿಗ ಪ್ರಜೆಗಳು ಬಲು ಸಂತೋಷದಿ ಬಾಳುವರೆ. ಸಲಿಲದ ಶೋಭೆಗೆ ಅಲೆಗಳೇ ಕಾರಣ, ಸಲಿಲದ ಶೋಭೆಗೆ ಅಲೆಗಳೇ ಕಾರಣ. ಜಲಚರ ಜೀವಿ ಪಕುಲ ನದಿಗಳ ಪರಿ, ಜಲಚರ ಜೀವಿ ಪಕುಲ ನದಿಗಳ ಪರಿ. ಸಲಿದರ ಶೋಭೆಗೆ ಅಲೆಗಳ ಕಾರಣ, ಜಲಚರ ಜೀವಿ ಪಕುಲ ನದಿಗಳ ಪರಿ. ಸಲಿದರ ಶೋಭೆಗೆ ಅಲೆಗಳ ಕಾರಣ, ಜಲಚರ ಜೀವಿ ಪಕುಲ ನದಿಗಳ ಪರಿ. ನಾನೇ ಮಹಾಧನ್ಯನು, ನಾನೇ ಮಹಾಧನ್ಯನು. ಪನ್ನಗಶಯ ನನ್ನ ಹುನ್ನತಿ ಹೋಲ್ವರು ಹಿನ್ನಾರಿರುವರು ಹೀಗದೋ. ಪನ್ನಗಶಯ ನನ್ನ ಹುನ್ನತಿ ಹೋಲ್ವರು ಹಿನ್ನಾರಿರುವರು ಹೀಗದೋ. ಪನ್ನಗಶಯ ನನ್ನ ಹುನ್ನತಿ ಹೋಲ್ವರು ಹಿನ್ನಾರಿರುವರು ಹೀಗದೋ. ಹಕ್ರೂರ ಪನ್ನಗಶಯನ ಹುನ್ನತಿ ಹೋಲ್ವರು ಹಿನ್ನಾರಿರುವರು ಹೀಗದೋ. ಸನ್ನಿವೇಶವನ್ನರಿತು ದೈತ್ಯರ, ಸನ್ನಿವೇಶವನ್ನರಿತು ದೈತ್ಯರ ಗೊಲ್ವ ಕೃಷ್ಣ ಎನ್ ಅನುಜನಾಗಿರಲು, ಗೊಲ್ವ ಕೃಷ್ಣ ಎನ್ ಅನುಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯರ ಗೊಲ್ವ ಕೃಷ್ಣ ಎನ್ ಅನುಜನಾಗಿರಲು. ಸನ್ನಿವೇಶವನ್ನರಿತು ದೈತ್ಯ ಗೊಲ್ವ ಕೃಷ್ಣ ಎನ್ ಅನುಜನಾಗಿರಲು. ನಾನೇ ಮಹಾಧನ್ಯನೋ, ನಾನೇ ಮಹಾಧನ್ಯನೋ. ಹಕ್ರೂರ ಮಹಾಪ್ರಭು. ಕೃತವರ್ಮ ಮಹಾಪ್ರಭು ನಿಮ್ಮಂತಹ ಮಂತ್ರಿ ಸೇನಾದಿಗಳು ನನ್ನ ಆಳ್ವಿಕೆಯಲ್ಲಿರುವಾಗ ನನ್ನ ರಾಜ್ಯಕ್ಕೆ ಕುಂದು ಬರುವುದುಂಟೆ? ಮಹಾಪ್ರಭುಗಳಿಗೆ ಜಯವಾಗಲಿ. ದುರ್ಯೋಧನ ಸಾರ್ವಭೌಮರು ಬರುತ್ತಾರೆ. ಯಾರು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನನೇ?
ಬಹಳ ಸಂತೋಷ. ಗುರುದೇವ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ಇಂಥ ಸಂತೋಷದ ಸಮಯದಲ್ಲಿ ನರ್ತನವು ಪ್ರಾರಂಭವಾಗಲಿ. ನೀವೇ ಸಕಲ ಕಲ ವಿಶಾರದ, ನೀವೇ ಸಕಲ ಕಲ ವಿಶಾರದ, ನಯನ ಮನೋಗರ ನಾಟ್ಯವಿದೆ. ನಯನ ಮನೋಗರ ನಾಟ್ಯವಿದೆ. ಕಿವಿಗಿಂಪು ನಾದದ ಕನಸುದೆ. ಕಿವಿಗಿಂಪು ನಾದದ ಕನಸುದೆ. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ. ಅಕ್ರೂರ, ಸ್ವರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಪಾಡಿ ಸ್ವರ ಸಂಯೋಜನೆ ಮಾಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ. ನಾದದಿ ಓದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುವ. ನಾದದಿ ಮೋದದಿ ಮೈಮನ ತಣಿಸುವ. ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ. ಶೃಂಗಾರ ರಸದ ವಿನಯ ಮಂದಾರ ಮಧುರ ಮಿಲನ. ಈಗ ಬ ಮರೆತು, ಈಗ ಬ ಮರೆತು ಬೆರೆತು ವಿಲಾಸಮಯ ವಿನೋದದಳು ವಿರಾಜಿಸಿದ ಗನಂತರದಿ. ವಿಲಾಸಮಯ ವಿನೋದದಳು ವಿರಾಜಿಸುವ ಗನಂತರದಳು. ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನದುದೆ. ಬಾಳಿನ ರಸಮಯ ಸಮಯವಿದೆ. ತಗದು ವಿದಕ ಜನ ತಗದ ವಿದಕ ಜನ ತಗದ ವಿದಕ ಜನ ತರಣದ ನಡೆದ. ಅದು ವಿದಕ ಜನ ವಿದಕ ಜನ ತಗ ಜನ ತತ್ರ ನಡೆದ. ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಂಗ್ರಿ ಹಿಡ್ದ. ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಂಗ್ರಿ ಹಿಡ್ದ. ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ತಾಂಗ್ರಿ ಹಿಡ್ದ. ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ಜಣ್ಣು ತಾಗದೆ ಮೀದಾಗ ತಾಂಗ್ರಿ ಹಿಡ್ದ.
ತಗದಿ ಮಿದಾಗ ಜೇಣು ತಾಂಗ್ರಿ ಹಿಡ್ದ ತಗದಿ ಮಿದಾಗ ಜೇಣು ತಾಂಗ್ರಿ ಹಿಡ್ದ ತಾಂಗ್ರಿ ಹಿಡ್ದ ತಾಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ತಾಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ಅಂಗ್ರಿ ಹಿಡ್ದ ತಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಜ್ಜೋ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಜ್ಜೋಂ ತಗಜೋಂ ತಗಿಟ ಜೋಂ ತದಿಗಿಣಕು 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 ತಾ ತದಿಗಿಣಕು 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 ತಾ ತದಿಗಿಣಕು 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 ತಾ ಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ 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 ದುರ್ಯೋಧನ, ಹಸ್ತಿನಾವತಿಯಲ್ಲಿ ನನ್ನತ್ತೆ ಗಾಂಧಾರಿ, ಧೃತರಾಷ್ಟ್ರಮವನವರು ಹಾಗೂ ಎಲ್ಲರೂ ಸೌಖ್ಯದಿಂದಿರುವರೇ? ಗುರುದೇವ, ಎಲ್ಲರೂ ಸೌಖ್ಯದಿಂದಿರುವರು ಗುರುದೇವ. ಅಲ್ಲದೆ ನೀನು ಬಂದ ಸಮಾಚಾರವೇನು? ಗುರುದೇವ, ಇಂದಿನಿಂದ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆನು. ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿದೆನು. ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣನೇ ಬೇರೆ ಆದ ಸಂಗತಿ ಅಸಂಗತವಾಯಿತಲ್ಲ. ಗುರುದೇವ, ನಾನೇನು ಬಹಳ ರಹಸ್ಯವಾಗಿಯೇ ಓದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಕೃಷ್ಣನು ಆಯುಧವನ್ನು ಹಿಡಿಯುವುದಿಲ್ಲ ವಿಚಾರವನ್ನು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರಕ್ಕೆ ನಾ ಹರುಷವನಾಂತೋ. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರಕ್ಕೆ ನಾ ಹರುಷವನಾಂತೋ. ಕೌರವೇಂದ್ರ ಶ್ರೀ ಹರಿಯ ಸಹಿತವರ ಕೌರವೇಂದ್ರ ಶ್ರೀ ಹರಿಯ ಸಹಿತವರ ವರಬಲವನ್ನು ನೀ ನೆರವು ಮಾಡಿಕೋ. ವರಬಲವನ್ನು ನೀ ನೆರವು ಮಾಡಿಕೋ. ಕುರುಪತಿಯೇ ವರ ಪಾಂಡವರ ಕುರುಪತಿಯೇ ವರ ಪಾಂಡವರ ದರೆಗುರುಳಿಸಲನುಕೂಲವಾದುದು. ಸರಿ ಸರಿ ನಿನ್ನಯ ಘನ ಸಾಹಸದ ಪರಿಕಾರಕ್ಕೆ ಹರುಷವನಾಂತೋ ಹರುಷವನಾಂತೋ ಹರುಷವನಾಂತೋ. ಎದೆಗೆಡಬೇಡ ದುರ್ಯೋಧನ. ಹಿಂದಿನ ಕುರು ಪಾಂಡವರ ಯುದ್ಧದ ಆರಂಭವು ಮುನ್ನಡೆಯಿದೆ. ಮಾದ್ರಾ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತ ನಿನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗು. ಆದರೆ ನಾನು ಬರುವ ತನಕ ದಳಪತಿ ವಿಚಾರವನ್ನು ಮಾತ್ರ ಮಂತ್ರಾಲೋಚನೆಗೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಅನುಗ್ರಹಿತನಾದೆನು ಗುರುದೇವ. ಕೃತವರ್ಮ, ಅಕ್ರೂರ, ಹಸ್ತಿನಾವತಿಗೆ ಹೊರಡಲು ರಥವನ್ನು ಸಿದ್ಧಪಡಿಸು. ಆಗಬಹುದು. ಈ ಗದ ಮಹಾಭಾರತದ ಆಯುಧ. ಈ ಗದ ಮಹಾಭಾರತದ ಆಯುಧ. ಕುರುಪತಿಗೆ ಸಮನಾದ ಆಯುಧ. ಕುರುಪತಿಗೆ ಸಮನಾದ ಆಯುಧ. ಈ ಗದ ಮಹಾಭಾರತದ ಆಯುಧ. ಸರಿ ಸಮರಾರಿ ಭಾರತದೊಳಗೆ ಬುಗಿಲೆಂದು ಎಸೆಯುತ್ತ ಮೆರವೆ. ಸರಿ ಸಮರಾರಿ ಭಾರತದೊಳಗೆ ಬುಗಿಲೆಂದು ಎಸೆಯುತ್ತ ಮೆರವೆ. ಛೇದಿಸಿ ರಣದಳು ಕೀರ್ತಿಯ ಪಡೆವೆ. ಛೇದಿಸಿ ರಣದಳು ಕೀರ್ತಿಯ ಪಡೆವೆ. ಈ ಗದ ಮಹಾಭಾರತದ ಆಯುಧ.
ದುರ್ಯೋಧನಿಗೆ ವಿವೇಕವನ್ನು ಹೇಳಿದರೆ ನನ್ನ ಮೇಲೆ ಕುಪಿತನಾಗಿ ನಮ್ಮ ಅಗ್ರಜನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಹಿಂದಿರುಗಿರುವನು. ನಮ್ಮ ಅಗ್ರಜನಾದರೂ ಸೈನ್ಯವೆಲ್ಲ ಸಜ್ಜುಗೊಳಿಸಿರುವನು. ನಮ್ಮ ಅಗ್ರಜನಾದರೂ ಸೈನ್ಯವನ್ನು ಸಜ್ಜುಗೊಳಿಸಿ ಉಭಯತ್ರರೊಂದಿಗೆ ಹೋರಾಡುತ್ತಿರುವಾಗ ಆತನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೊಂದು ಉಪಾಯವನ್ನು ಹೂಡುವೆನು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ಹಿಂಬಾಲಿಸುವಂತೆ ಮಾಡಿ ಮಾಯಾ ಚಿಂತೆಗೆ ಗುರಿಪಡಿಸಿದರೆ ಆಲೋಚಿಸಲು ನನ್ನಲ್ಲಿಗೆ ಬರುವನು. ಆಗ ದುರ್ಯೋಧನ ಚಿಂತೆಯನ್ನು ಮರೆಸಿ ಭೂಸಂಚಾರ ಮಾಡುವಂತೆ ಮಾಡುವೆನು. ಅದೋ ಅಗ್ರಜನು ಈ ಮಾರ್ಗವಾಗಿ ಬರುತ್ತಿರುವನು. ಯೋಗ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಬಲಭದ್ರನು ಹಿಂಬಾಲಿಸು. ಏನೀ ಗೋವು ನನ್ನನ್ನು ಹಿಂಬಾಲಿಸುತ್ತಿರುವುದಲ್ಲ, ಇರಲಿ. ಮತ್ತೆ ಹಿಂಬಾಲಿಸುತ್ತಿರುವುದಲ್ಲ, ಒಂದು ಸಣ್ಣ ಶಿಲೆಯಿಂದ ಬೆದರಿಸಿ ನೋಡುವೆ. ಹೇ, ಅಯ್ಯೋ ವಿಧಿಯೇ, ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ವಿಧಿ ಕೊಂದೆನೆ ನಾನಿಂದು ಗೋವಂದನು. ಕೊಂದೆನೆ ನಾನಿಂದು ಗೋವಂದನು. ತಿಳಿಯದೆ ವಿಧಿಯ ಸ್ವಭಾವ, ತಿಳಿಯದೆ ವಿಧಿಯ ಸ್ವಭಾವ. ಕೊಂದೆನೆ ನಾನಿಂದು ಗೋವಂದನು. ಏನಂದನ್ನರಿಯದ ಗೋವು, ಏನೊಂದನ್ನರಿಯದ ಗೋವು. ಕ್ಷಣದೊಳಗಪ್ಪಿತು ಸಾವು, ಕಂಡರೆ ನಗದಿರುವುದೇ ಜಗವು. ಕಂಡರೆ ನಗದಿರುವುದೇ ಜಗವು. ಯಾರಾಗುವರಿ ಪಾಪಿಗೆ ನೆರವು. ಯಾರಾಗುವರಿ ಪಾಪಿಗೆ ನೆರವು. ಕೊಂದೆನೆ ನಾನಿಂದು ಗೋವಂದನು. ಕೊಂದೆನೆ ನಾನಿಂದು ಗೋವಂದನು. ಕೊಂದೆನೆ ನಾನಿಂದು ಗೋವಂದನು. ಬಲಭದ್ರ, ಸಾತ್ಯಕಿ, ಇದಕ್ಕೆ ಚಿಂತಾಮಗ್ನಾಗಿ ನಿಂತಿರುವೆ? ಆ ವಿಚಾರವನ್ನು ಏನೆಂದು ಹೇಳಲಿ? ಏಕೆ, ಏನಾಯ್ತು? ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಗೋತಿ ಗೋ ಪಾಪ ನಿವಾರಣೆ ಬಲ್ಲವರಲ್ಲಿ ಆಲೋಚಿಸು. ಯಾರಿದ್ದಾರೆ ಸಾತ್ಯಕಿ? ನಮ್ಮ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಹಾಗಾದರೆ ನೀನ್ ಈಗಲೇ ಹೋಗಿ ಕೃಷ್ಣನನ್ನು ಕರೆದುಕೊಂಡು ಬಾ. ಹಾಗೆ ಅಗ್ರಜ, ಕೃಷ್ಣ, ಏಕೆ ಅಗ್ರಜ ಚಿಂತಾಕ್ರಾಂತನಾಗಿರುವೆ? ಕೃಷ್ಣ, ಆ ವಿಚಾರವನ್ನು ಹೇಳಲು ನನಗೆ ಭಯವಾಗುತ್ತಿದೆ. ಏಕೆ ಅಗ್ರಜ, ಏನಾಯಿತು? ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಏನು? ಗೋಹತ್ಯೆಯೇ? ಶಿವ ಶಿವ, ಗೋಹತ್ಯೆ ಮಹಾಪಾಪವಲ್ಲವೇ ಅಣ್ಣ? ಕೃಷ್ಣ, ನಾನೀಗಲೇ ಬೆದರಿದ್ದುವೆ. ನೀನು ಮತ್ತಷ್ಟು ಭಯಪಡಿಸಬೇಡ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥ.
ಪಥವ ಕೃಷ್ಣ ತೋರಿಸೋ ನೀ ಪಥವ. ಹತ ಭಾಗ್ಯನಾದೆ ಗತಿಯೇನ ತೋರದೆ ಹತ ಭಾಗ್ಯನಾದೆ ಗತಿಯೇನ ತೋರದೆ ಮತಿ ಮಾಂದ್ಯನಾದೆ ಋಷಭ ಹತ್ಯವಗೈದೆ. ಮತಿ ಮಾಂದ್ಯನಾದೆ ಋಷಭ ಹತ್ಯವಗೈದೆ. ತೋರಿಸೋ ನೀ ಪಥವ ಕೃಷ್ಣ ತೋರಿಸೋ ನೀ ಪಥವ ಕೃಷ್ಣ ತೋರಿಸೋ ನೀ ಪಥವ. ಕೃಷ್ಣ, ಈ ಗೋಹತ್ಯೆ ಪಾಪ ನಿವಾರಣೆಗಾಗಿ ಯಾವುದಾದರೂ ಒಂದು ಉಪಾಯವನ್ನು ತಿಳಿಸಿ. ಹಾಗೆ ಅಗ್ರಜ, ಹಿಂದಿನಿಂದ 21 ದಿನಗಳವರೆಗೆ ಅನೇಕ ಪುಣ್ಯ ನದಿಗಳ ಸ್ನಾನ ಮಾಡಿ ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಿ ಭಗವತ್ ಸೇವೆ ಮಾಡಿದರೆ ಗೋಹತ್ಯೆ ದೋಷವು ಪರಿಹಾರ ಆಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ ಮುನಿಗಳು ಹೇಳಿದ್ದರಲ್ಲವೇ? ಅದರಂತೆ ಮಾಡು ಅಗ್ರಜ. ಕೃಷ್ಣ, ಹಾಗಾದರೆ ನಾನೀಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ. ಹಾಗೆ ಆಗಲಿ ಅಣ್ಣ. ಬಲಭದ್ರ, ಸಾತ್ವಿಕಿ, ಈಗ ತಾನೇ ದುರ್ಯೋಧನನಿಗೆ ಸಹಾಯ ಮಾಡುವುದಾಗಿ ಹೇಳಿ ನೀ ಭೂ ಸಂಚಾರಕ್ಕೆ ಹೊರಡಿದರೆ ಪಾಪ ದುರ್ಯೋಧನನ ಗತಿ. ಸಾತ್ವಿಕಿ, ಪಾಂಡವರು ಕೌರವರು ದಯಾದಿಗಳಲ್ಲವೇ? ರಾಜ್ಯದಾಸೆಗಾಗಿ ಅವರೊಡೆ ಒಡಾಡಿ ಮಾಡಿದರೆ ನನಗೆ ಆಗಬೇಕಾದ್ದು ಏನು? ಅದು ಸರಿಯೇ. ನನಗೆ ಒದಗಿರುವ ಈ ಗೋಹತ್ಯೆ ಪಾಪವು ನಿವಾರಣೆಯಾದರೆ ಸಾಕು. ನಾನಿನ್ನು ಹೊರಡುವೆ. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರು. ಹಾಗೆ ಆಗಲಿ ಅಣ್ಣ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ನನಗೆ ಬೇಕಾದಿದ್ದು ಇಷ್ಟೇ. ಅಗ್ರಜನು ಭೂ ಸಂಚಾರ ಮುಗಿಸಿಕೊಂಡು ಬರೋದಷ್ಟರಲ್ಲಿ ಕುರುಕ್ಷೇತ್ರ ಮಹಾಯುದ್ಧವನ್ನು ಸಮರ್ಪಿಗೊಳಿಸುವೆನು. ಕೃಷ್ಣ, ಕಷ್ಟವಯ್ಯ ನಿನ್ನ ಸಹವಾಸ. ಇಲ್ಲ ದೋಷವನ್ನು ಬಲಭದ್ರನ ಮೇಲೆ ಉರಿಸಿ ಭೂ ಸಂಚಾರ ಮಾಡುವಂತೆ ಮಾಡಿದೆ. ಇನ್ನು ನಿಮ್ಮನ್ನೇ ನಂಬಿರುವ ನಮ್ಮಗಳ ಗತಿ ಏನು ಮಾಡುವೆಯೋ? ಸಾತಕಿ, ನಿನಗೆ ಭಯವೇಕೆ? ನಿರಾಯುಧನಾಗಿ ನಾನು ಪಾಂಡವರ ಕಡೆ, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯತ್ರರೊಂದಿಗೆ ಹೋರಾಡುತ್ತಿರುವಾಗ ಆತನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಉಪಾಯವನ್ನು ಮಾಡಿದೆ. ನಡಿ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನಿಗೆ ವಿವೇಕವನ್ನು ಹೇಳಿ ನೋಡೋಣ.
ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯ ಕಾಣಿನಯ್ಯ ತಂದೆ ಸಲಹು ಮಾರನೆಯ ಮುಂದೆ ಗತಿಯ ಕಾಣಿನಯ್ಯ ತಂದೆ ಸಲಹು ಮಾರನೆಯ ಹರಿಯೆಂದು ನೀನು ಮರೆತ ಮೇಲಿನ ಹರಿಗೆ ಭಾರವೇ ನಿನ್ನ ಜನ್ಮವೆನ್ನವೇ. ಜೀವವೊಂದು ನಾಮ ಹರವು ಏನಿ ವಿಚಿತ್ರ ನಾಟಕ ಜೀವವೊಂದು ನಾಮ ಹರವು ಏನಿ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದು ದೇವನಿನ್ನ ನೇಮಕ ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೋಗ ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೋಗ ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೆಯೇ ಕೋನಾಯಕ ಪಟ್ಟ ಬಯಲು ಎಂಬ ಜಗದಿಗೆ ಬಿಟ್ಟೆಯೇ ಕೋನಾಯಕ ಹರಿಯೇ ಎನ್ನದಿ ಮರೆತ ಮೇಲಿನ ಹರಿಗೆ ಭಾರವೇ ನಿನ್ನ ಜನುಮವೆನ್ನವೇ. ಕೃಷ್ಣ ಪಾಂಚಾಲಿ, ಕಳೆದ ದುಃಖದ ದಿನಗಳನ್ನು ನೆನೆದು ನೀನೇಕೆ ನಿನ್ನ ಮನಃಶಾಂತಿಯನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಯು ಈಡೇರುವ ಕಾಲ ಸನಿತವಾಗುತ್ತಿದೆ. ಶಾಂತಳಾಗು ದ್ರೌಪದ, ಶಾಂತಳಾಗು. ಶಾಂತಿ 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 ಎಂಬ ಸಾಗರದ ಕಡಲೊಡೆದು ಕ್ರಾಂತಿಯ ರಣಮಾಡಿ ಚರಳಿ ಕಿಡಿಗೈದು ದೇಶದ ಪ್ರತಿಕಾರದ ಗೋಡೆಯನ್ನು ಉಗುಳುತ್ತ ನಿಂತಿರುವಾಗ ಇನ್ನೆಲ್ಲಿ ಶಾಂತಿ ಸಮಾಧಾನ ವಜ್ರಜ? ಕುಲಸತಿ ಪಾಂಚಾಲಿಯ ಸಭೆಗಳ ತರಿಸಿ ಕುಲಸತಿ ಪಾಂಚಾಲಿಯ ಸಭೆಗಳ ತರಿಸಿ ಬರವೊಂದೈದ ಮಾನುನಿಯ ದ್ರೌಪದಿಯ ಕೈ ತೋರಿ ತೊಡೆ ತಟ್ಟಿ ಕರೆದ ಮಾನುನಿಯ ದ್ರೌಪದಿಯ ಕೈ ತೋರಿ ತೊಡೆ ತಟ್ಟಿ ಕರೆದ ಆ ದುರುಳ ಕೌರವರ ಲೋಕ ಭೀಕರವೋ ಇವಧಿಸುವೆದೋ ಸಮರಾಂಗಣ ಈ
ದ್ರೌಪದಿಯ ಜಡ ಹಿಡಿದು ಜಗ್ಗಿಸಿ ತಂದ ದೊಡ್ಡ ಮಾನದೋತ್ಸವ ಜಗದು ನೆಮ್ಮದಿಯ ಕರಳದ ಆ ಕರಾರ ಕಸದ ಕೆನ್ನಡೆಯ ನರಿದು ಕೆಂಗಣ್ಣ ತೆರೆದು ನಿಂತಿರುವ ಈ ಗುರುಭೈರವಿಯ ರಕ್ತಾಭಿಷೇಕಕ್ಕೆ ಆ ಗುರುರ ರಕ್ತ ಕೇಶಪಾತ ಮಾಡಿಸಿದಾಗಲೂ ನನಗೆ ಶಾಂತಿ ಸಮಾಧಾನ ಒತ್ತಡ ಅಶೀಲ ಗಣ ಶಸ್ತ್ರ ವಿಶಾರದವರವರು ಗರುಡ ಗಂಧರ್ವ ಯಕ್ಷ ಕೆನ್ನರ ಕಂಪುರುಷಾದಿಗಳಿಗೆ ತೆರೆದೆ ಗಣಗದಾದಂಡ ಪ್ರವೀಣನು ಚಲದೋದಂಡ ನಾಯಕನು ಅಖಂಡ ಭರತ ಕಂಡ ಚಕ್ರವರ್ತಿ ಸಾರ್ವಭೌಮ ಪಾಂಡುಕುಮಾರರಾದ ನಾವು ಆ ಕರರು ನಮ್ಮ ಸತಿಯ ವಸ್ತ್ರಾಭರಣ ಮಾಡುತ್ತಿದ್ದಾಗ ತಲೆ ತಗ್ಗಿಸಿ ಕುಳಿತಿದ್ದವೆಂದು ಈ ತ್ರಿಭುವನವೇ ಪರ್ಯಾಸ ಮಾಡದಿರುವುದೇ ಅಗ್ರಜ. ದ್ರುಪದನಂದಿನಿ ದ್ರೌಪದಿ, ನೀನು ದುಃಖಿಸಬೇಡ. ನಿನ್ನನ್ನು ಕಂಡು ಕೈ ತೋರಿ ತೊರೆ ತಟ್ಟಿ ಕದದ ಆ ದುರುಳ ಕೌರವರ ಈ ನನ್ನ ಗಲಗದಾದಂಡದಿಂದ ಮುರಿದು ನಿನ್ನ ಮೂಡಿ ಇಳಿದೆಳೆ ತಂದ ಆ ದುಷ್ಟ ದುಶ್ಯಾಸನನ ವಕ್ಷಸ್ಥಳವನ್ನು ಬಗೆದು ಅವನ ಗುಂಡಿಗೆಯ ಬಿಸಿ ರಕ್ತವನ್ನು ಕೂತ ಗಂಡನ ಗುಂಡದಲ್ಲಿ ತುಂಬಿ ಕುತಂತ್ರಿ ಶಕುನೆಯ ಹೋದ ಕಿಚ್ಚಿನ ಕೊಂಬನ್ನು ಕಿತ್ತು ಶಾಕಿನಿ ಡಾಕಿನಿಗೆ ಗುಣಪಡಿಸುತ್ತೇನೆ. ಇಷ್ಟಾಗದ ಹೊರತು ನನಗೆ ಶಾಂತಿ ಸಮಾಧಾನ ಮರಳುಗೊಳಿಸದೆ ಸಹೋದರ ಭೀಮಸೇನ, ನಿನ್ನಲ್ಲಿ ಕೋಪವೇ ತಮ್ಮ? ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದನೆಂದು ಅರ್ಜುನನು ಸಮಾಚಾರ ತಂದಿರುವನು. ಇನ್ನೇನು ಶ್ರೀಕೃಷ್ಣ ಪರಮಾತ್ಮನು ಆಗಮನವಾಗಲಿ, ಮುಂದಿನ ವಿಚಾರವನ್ನು ಆಲೋಚಿಸೋಣ.
ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷ ವಹಿಸಿದೆಯಾ ದೇವ. ದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳಿತಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ, ಕಮಲಾಕ್ಷ ಜಲದ ಬಬ್ಬುಲಿಯಂತೆ ಸಿರಿಭೋಗ ನಶ್ವರ. ಜಲದ ಬಬ್ಬುಲಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ. ಆಶಾಶ್ವತ ನರ ಜನ್ಮ ಹಿಮದನ್ವಯ. ಶಾಶ್ವತ ನರ ಜನ್ಮ ಹಿಮದನ್ವಯ. ದರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಂಬುದೇ. ಎನ್ನು ಒಂದು ಮಣ್ಣಿಗೋಸ್ಕರ ಎನ್ನು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು ಅಲ್ಲವೇ ವಾಸುದೇವ? ಹಿಂದೆ ಅನೇಕರು ಹೊಡೆದಾಡಿ ಮಾಡಿದರು. ಭರತ ಭೂಮಿಯನ್ನು ಯಾರಾಳಿದರು ಸರಿ? ಭರತ ಭೂಮಿಯನ್ನು ಯಾರಾಳಿದರು ಸರಿ? ಸಮರವನೊಲ್ಲೆನಯ್ಯ, ಸಮರವನೊಲ್ಲೆನಯ್ಯ. ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಜಾಕೋಟೆಯನ್ನು ಇದ್ದವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಸರ್ವ ಪ್ರಯತ್ನವನ್ನು ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಆದರೆ ಏನು ಮಾಡುವುದು? ಯುದ್ಧ ನಡೆದಿದ್ದಲ್ಲದೆ ಬೇರೆ ದಾರಿಯೇ ಇಲ್ಲ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಧರ್ಮದ ನುಡಿಗಳು ಕಚ್ಚು ಬಿದ್ದಿದೆ. ಅದು ಬೃಹದಾಕಾರದ ಧ್ವಜೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗುತ್ತದೆ. ಭ್ರಾತೃ ಎಂಬ ಪಾಶ ಭದ್ರವಾಗಿ ನಿಂತಿದೆ. ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ
ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೀ, ಸುಡಬೇಕು ಈ 7 ಜನ್ಮವನ್ನು. ಓ ಅರ್ಜುನ, ನೀನು ಸಂಧಿಗೆ ಸಮ್ಮತಿಸಿದೆ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಅಣ್ಣ, ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ, ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇಕೋ 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 ನೀ ಕರುಣಾ ಕೃಷ್ಣ ಕೃಷ್ಣ ಅಣ್ಣ, ಸಹೋದರಿ, ನೆರೆದಾಸ ಭಾಂಗನದಿ ದುರುಳ
ಧರ್ಮಪ್ರಭು, ಇವರು ನನ್ನ ಪತಿಯೇ. ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಭಗನನ್ನೇ ಕೊಂದ ಮಹಾನ್ ಧೋರ್ಧಾಂಡ ಭೀಮಸೇನ. ದೇವಿ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಇನ್ನು ಪರಶಿವನಿಂದಲೇ ಪಾಶುಪದಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮಸ್ಸು, ಧನಂಜಯ, ಸವ್ಯಸಾಚಿ, ಪಾಂಚಾಲಿ, ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರಿಕೆ. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಳೆಯನ್ನು ಬಿಟ್ಟುಕೋ. ದೇವಿ, ಅಣ್ಣ, ಸಹೋದರಿ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರುಗಳು. ನನ್ನ ಪಂಥವನ್ನು ಇಳಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಂಗಣಕ್ಕೆ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆನು. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು ಅಣ್ಣ, ಪ್ರಾಣತ್ಯಾಗ. ಸಹೋದರಿ, ಈಗ ಚೆನ್ನಾಯಿತು. ಸಹಜರ ಐವರ ಅಭಿಪ್ರಾಯವೇ ಒಂದು, ಈಕೆ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ, ಏಕೆ ಈಕೆ ಅಭಿಪ್ರಾಯ ಈಗಾಯ್ತಲೆಂದು ಕೇಳಿದೆ ಅಷ್ಟೇ. ಇವರು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ, ಬಹಳ ಚೆನ್ನಾಗಿ ಕೇಳಿದೆ. ಕೇಳಿ ಆದ್ದರಿಂದ ಆಗೋ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಅರ್ಥನಾದವನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ ಏಕೆ ಎನ್ನುಳಿದ ನಾಲ್ವರು ಇವರಿಗೆ ಪತಿಗಳಲ್ಲವೇನು? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಭಂಡ ದುಶ್ಯಾಸನನ ಗೊಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆ ನೆನುತಂ ಗನಗದಾ ದಂಡದಿಂದ ದುರ್ಯೋಧನನ ತೊಡೆಯ ಪುಡಿಗೊಟ್ಟುವೆ ನೆನುತಂ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಬಾವ ಮರೆತೆಯೋ ಮರೆತು ನಿದ್ರೆಯಲ್ಲಿಗೆಯೋ ಹಿಡಿಂಬ ಮನೋಹರ ಅಡಗಲಿ ನಿನ್ನ ಕುಲಕ ಕಂಠದ ಕರುಳಿರಿಯುವ ಬಿರುನುಡಿ ಕಣ್ಣಿರ್ಗರೆಯದಿರೇ ವಲ್ಲಭೆ ಅಗೆಯ ಎಂಡರ ಕಂಗಳಲ್ಲಿ ಶತಸಹಸ್ರ ಮಡಿ ಕಂಬಳಿ ತರಿಸುವೆ. ಕಾಲನೇ ಕೌರವನಿಗೆ ಬೆಂಗಾವಲಾಗಿ ನಿಲ್ಲಲಿ. ಕಲಕಿ ಕಲಕಿ ಕುರು ಸಮುದ್ರವ ಸೆಳೆದು ತರುವೆನು. ದುರ್ಯೋಧನ ದುಶ್ಯಾಸನನೆಂಬ ದುಷ್ಟ ಕೀಟಗಳು ಬಗೆದು ದುಶ್ಯಾಸನ ಒಡಲ ಪುಡಿಗುಟ್ಟಿ ಪಾದಕ್ಕೆ ದುರ್ಯೋಧನನ ತೊಡೆಯ ಕೃಪದ ಸುತೆ ಕಟ್ಟಿಸುವೆ. ಈ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ನರಕಮರ್ದನ ಕೇಳನ್ನ ಕೊಲೆಯ ಅಭಿಮತ ಶೂನ್ಯತೆಯ ಕೊಲೆಗೆ ತಂದು ನನಗೆ ತಲೆಗಳು ಹಚ್ಚಿಗಳ ಕಣದೋಟ ಮುಗಿಸಿಕೊಳ್ಳೆ. ಬಲು ಶೂನ್ಯತೆಯ ಕೊಲೆಗೆ ತಂದು ನನಗೆ ತಲೆಗಳು ಚಿಯನ ಕಣದ ಕಣದೋಟ ಮುಗಿಸಿಕೊಳ್ಳೆ. ನನದೋಟ ಮುಗಿಸಿಕೊಳ್ಳೆ.
ಪರಮಾತ್ಮ ಪಾಂಡವರು ರುಚಿಯ ಮೂಡಿ ಈಗ ಚಂದ ತಗೊಂಡವರ ಗುಂಡಿಗೆ ತೀರಿ ಪಾಂಡವರು ರುಚಿಯ ತುಡುವನ್ನು ಚಂದ ತಗೊಂಡವರ ಗುಂಡಿಗೆ ತೀರಿ ಕಣ್ಣಲ್ಲಿ ಬಿಟ್ಟವ ಕುಟ್ಲ ನನ್ನ ಕಣ್ಣಿಗೆ ಔತಣವ ಮಾಡಿಸಿದೆ ಕಣ್ಣಲ್ಲಿ ಬಿಟ್ಟವ ಕುಟ್ಲ ನನ್ನ ಕಣ್ಣಿಗೆ ಔತಣವ ಮಾಡಿಸಿದೆ ಆರ್ಭಟಿಸಿ ನಿಮ್ಮನ ಗದೆಯ ಪ್ರಚಂಡೋತ್ಸವ ತೋರ್ಪಡಿಸಿ ದರ್ಪಟ ಓರ್ಗರೆವ ತೋರ್ಮೋದೆಂದಯ ಆರ್ಭಟಿಸಿ ನಿಮ್ಮನ ಗದೆಯ ಪ್ರಚಂಡೋತ್ಸವ ತೋರ್ಪಡಿಸಿ ದರ್ಪಟೆಂದರವ ತುಳುವರನ ಕಾಲ್ಗಳನ್ನು ತಿಳಿದು ಗಿರ 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 ತಿರುಗಿ ಯಾರಪ್ಪಳಿಸುವೆ ಪರಮಾತ್ಮ ದುಷ್ಟ ದಯಾದಿಗಳ ಕೈನ ಹೆಲುಮಗಳನ್ನು ತುಂಡರಿಸಿ ರಜ ಚಂಡಿಕಾವತಿ ಕೊಡದಿದೆ ವಾಸುದೇವ ದಯಮಾಡಿ ಈ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ ಹೌದು ವಾಸುದೇವ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ನಾನಂದು ಕೈದ ಶಪಥ ರಡದಳು ತೋರುವೆ, ನಾನಂದು ಕೈದ ಶಪಥ. ನಾನಂದು ಕೈದ ಶಪಥ ರಡದಳು ತೋರುವೆ, ನಾನಂದು ಕೈದ ಶಪಥ. ಅರವಿಂದ ಈ ಶರಣಿ ಕುರುಕುಲವನ್ನು ಎದುರಿಸಿ, ಅರವಿಂದ ಈ ಶರಣಿ ಕುರುಕುಲವನ್ನು ಎದುರಿಸಿ, ನಾನಂದು ಕೈದ ಶಪಥ ರಡದಳು ತೋರುವೆ, ನಾನಂದು ಕೈದ ಶಪಥ. ಈ ಪಾಂಡವ ಕುಲ ಸತಿಯಂ ಅವಯೇಳನ ಕೈದ ಕುಲದಲ್ಲಿ ಇಲ್ಲದೆ ಹಳೆದ ಕರ್ಣನ ಕೊಲ್ಲುವುದೆಂತೆಂದ. ಈ ಪಾಂಡವ ಕುಲ ಸತಿಯಂ ಅವಯೇಳನ ಕೈದ ಕುಲದಲ್ಲಿ ಇಲ್ಲದೆ ಹಳೆದ ಕರ್ಣನ ಕೊಲ್ಲುವುದೆಂತೆಂದ. ನಾನಂದು ಕೈದ ಶಪಥ ಕೈದ ಶಪಥ. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾರೆವು. ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಿದ ವಾರಿ ಹಿರಿಯ ನನ್ನನ ಮಾತಿಗೆ, ವಾರಿ ಹಿರಿಯ ನನ್ನನ ಮಾತಿಗೆ ನೀಡದ ಸೋದರ ಶರಣ. ನಾನಂದು ಕೈದ ಶಪಥ ರಣದಳು ತೋರುವೆ, ನಾನಂದು ಕೈದ ಶಪಥ. ಇದರಿಂದ ಘೋರ 20 ಪರಂಪರೆಗಳು ಸಂಭವಿಸಿದರೂ ಸರಿಯೇ, ಮಹದಾದಿ ಲೋಕಗಳು ಕೆರಳಿ ಒಂದಾದರೂ ಸರಿಯೇ, ಸೃಷ್ಟಿಯೇ ಮಡುವಿನಲ್ಲಿ ಮುಳುಗಿದರೂ ಸರಿಯೇ, ನಾವದಾವುದನ್ನು ಲೆಕ್ಕಿಸೆವು. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಕವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ, ಧರ್ಮನಂದನ, ನಿನ್ನ ಸಹೋದರರು ಮಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕಳಗೈರುವುದು ಅಸಮತವೇ ಮಗೆ, ಕಳಗೈರುವುದು ಅಸಮತವೇ ಮಗೆ. ಚಾಲಿಸಬೇಡೆನ್ನ ಬೇಡುವೆ ದೇವ, ಚಾಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ
ರಾಜ್ಯವ ಪಡೆವೆ ಶಾಂತಿಯಿಂದಲೇ ರಾಜ್ಯವ ಪಡೆವೆ ಅಂದವ ಮಾಡೆಂದು ಬೇಡುವೆ ದೇವ ಅಂದವ ಮಾಡೆಂದು ಬೇಡುವೆ ದೇವ ಕದನವು ಬೇಡ ಮಗೆ ಓ ದೇವರವೇ ಪಾಪದ ಫಲವೇಕೆ ಓ ದೇವ ಕದನವು ಬೇಡ ಮಗೆ ಓ ದೇವ ಕದನವು ಬೇಡ ಮಗೆ ಓ ದೇವ ವಾಸುದೇವ ನನ್ನ ಬುದ್ಧಿಗೆ ಮಂಕು ಕವಿದಿದೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ ಧರ್ಮನಂದನ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು ಭೀಮಾರ್ಜುನ ಸೇಡಿನ ಜ್ವಾಲೆ ಆರಲೇಬೇಕು ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರು ಕಾಲವೇ ಬತ್ತಿ ಹೋಗಲೇಬೇಕು ಈ ಸಂಧಿಗಾಗಿ ನಾಳಿನ ಕುರುಸಭೆ ಅಣ್ಣ ಸಹೋದರಿ ಚಿಂತೆ ಪಡದಿರು ಶಾಂತಿಯ ಕಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಅಕುಲ ಪಡಲೇಕೆ ಮೃದು ಹೃದಯಳೆ ನೀನು ಮರೆವೆನೆ ನಿಮ್ಮನು ಮುರವೈರಿ ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ ಸಹೋದರಿ ನೀನಸು ನಗುತ್ತೀರೆ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಹೇಳಿಕೆಗಾಗಿಯೇ ಮರದಿಗೆ ವಿಶ್ರಾಂತಿ ನಿಮ್ಮ ಹೇಳಿಕೆಗಾಗಿಯೇ ಮರದಿಗೆ ವಿಶ್ರಾಂತಿ ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ವಿಜಯ ನಿಮಗೆಂದು ಒದಗಿ ಬಂದಿರುವುದು ಚಿಂತೆ ಪಡದೆ ನಿಶ್ಚಿಂತೆ ಚಿಂತೆ ಪಡದಿರು ಶಾಂತಿಯ ಕಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ತಂಗಿ ಮಧಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ ನಿನ್ನಯ ಮನದ ಬೇಗೆಯನ್ನು ನಂದಿಸಿ ನಿನ್ನಯ ಮನದ ಬೇಗೆಯನ್ನು ನಿಂದಿಸಿ ಸರ್ಪಲಾಂಛನವ ದರ್ಪ ಮುರಿವೆ ಕಪಿದ್ದ ಜವ ದಿಗ್ವಿಜಯದಿ ನಡೆಸುವೆ ಸರ್ಪಲಾಂಛನವ ದರ್ಪ ಮುರಿವೆ ಕಪಿದ್ದ ಜವ ದಿಗ್ವಿಜಯದಿ ನಡೆಸುವೆ ಚಿಂತೆ ಪಡದಿರು ಶಾಂತಿಯ ಕಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು ಮನದಳು ಚಿಂತೆ ಪಡದಿರು ಸದೆಯಳ ಚಿಂತೆ ಪಡದಿರು ಸಹೋದರಿ ನೀನು ಚಿಂತಿಸಬೇಡ ನಾನು ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು ಆದರೆ ನಾನು ಬರುವ ತನಕ ಭೀಮಾರ್ಜುನ ಕೆರಳಿಸುವ ಭಾರ ನಿನ್ನದು ನಾನು ಬಂದು ಬಹಳ ವೇಳೆ ಆಯಿತು ನಾನಿನ್ನು ಬರಲೇ ಹಾಗೆ ಆಗಲಿ ಅಣ್ಣ